राघवेन्द्राय ज्ञानमुद्राय योगिने नाथारुक्मिणेशाय नमो वेदान्तवेदिने ओं रामाय रामभद्राय रामचन्द्राय वेदसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तममुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृदयाय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरि ओಂ। ದುರ್ಯೋಧನ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾನೆ. ಏನು ಕಷ್ಟನೇ ಇಲ್ಲ ಯಾರಿಗೆ, ಧೃತರಾಷ್ಟ್ರನಿಗೆ. ಅಲ್ಲ, ಹೇಗಪ್ಪ ಕಳಿಸೋದು, ನಾನು ಮನಸ್ಸು ಮಾಡಿದರೂ ಕೂಡ ಅಲ್ಲಲ್ಲ, ಅದೆಲ್ಲ ಆಗಿ ಹೋಗಿದೆ ಅಂತ. ಏನು ಯೋಚನೆ ಮಾಡಲಿಕ್ಕೆ ಇಲ್ಲ. ಸೊ ಹೇಳ್ತಾನೆ ಎಲ್ಲ ಆವಾಗ ಅಂತೇಳಿದರೆ ಎಲ್ಲ ಅವರನ್ನು ಫಸ್ಟಿಗೆ ಅವರಿಗೆ ಆಸಕ್ತಿ ಬರೆಸಿದ್ದು, ಆಮೇಲಿಂದ ಏನಂತೇಳಿದರೆ ಧೃತರಾಷ್ಟ್ರನ ಮೂಲಕ ಹೇಳಿಸಿದ್ದು. ಸೊ ಅಲ್ಲಿಂದ ಅವರು ಹೊರಟೇ ಬಿಟ್ಟಿದ್ದಾರೆ. ಯಾಕಂತೇಳಿದರೆ ಅವರಿಗೆ ಎರಡು ಕಾರಣ. ಒಂದು, ವಾರಣಾವತದಲ್ಲಿ ವಿಷ್ಣುವಿನ ದೇವಸ್ಥಾನ, ಅಲ್ಲಿ ಜಾತ್ರೆ ನಡೀತಾ ಇದೆ. ಸೊ ಮಹಾವಿಷ್ಣುವೇ ದೊಡ್ಡ ಭಕ್ತರು. ಸೊ ಮಹಾಭಾಗವತ ಧರ್ಮವನ್ನು ಪಾಲಿಸುವಂಥ ಪಾಂಡವರಿಗೆ, ವಿಷ್ಣು ಭಕ್ತರಿಗೆ ವಿಷ್ಣುವಿನ ದೇವಸ್ಥಾನದ ಅದೊಂದು ವಿಧಿವತ್ತಾಗಿ ನಡೆಯುವಂಥ ಜಾತ್ರೆ ಅಂತ ಹೇಳಿದರೆ ಅದಕ್ಕೆ ಹೋಗಲೇಬೇಕನ್ನುವಂಥ ಒಂದು ಆಸಕ್ತಿ. ಸೊ ಎರಡನೇದು, ಧೃತರಾಷ್ಟ್ರ ಹೇಳಿದ, ಅಲ್ಲ ನೀವು ಹೋಗಿ ಬನ್ನಿ, ನೋಡಿಯೇ ಬನ್ನಿ ಅಂತ, ಕುಂತಿಯನ್ನು ಕರ್ಕೊಂಡು ಹೋಗಿ ಅಂತ. ಸೊ ಹಿರಿಯರು ಹೇಳಿದ್ದಾರೆ. ಹಿರಿಯರು ಅಂತ ಹೇಳಿದರೆ ರಾಜನು ಮತ್ತು ಕುಲದ ಹಿರಿಯರು. ಸೊ ಹಾಗಿರುವಾಗ ಹಿರಿಯರ ಮಾತನ್ನು ಅನುಸರಿಸಿಕೊಂಡು ಹೋಗುವಂಥದ್ದು, ಪಾಲಿಸುವಂಥದ್ದು ಕಿರಿಯರ ಕರ್ತವ್ಯ ಅಂತ ನಂಬಿದ ಪಾಂಡವರಿಗೆ ಹೊರಟು ಬಿಟ್ಟಿದ್ದಾರೆ. ಅಷ್ಟಾಗುವಾಗ ಭೀಮ ಎಚ್ಚರಿಸ್ತಾನೆ. ಏನಂತೇಳಿದರೆ, ಅಲ್ಲಿ ಹೋದರೆ ಈಗ ಎಲ್ಲ ನಮಗೆ ರಾಜೋಪಚಾರ ಉಂಟಲ್ಲಿ, ಆದರೆ ಆ ರಾಜೋಪಚಾರ ತುಂಬ ಸಮಯ ಉಳಿಯುವಂಥದ್ದಲ್ಲ. ಅಲ್ಲಿ ನಮಗೆ ಎಂಥ ಪ್ರಸಂಗ ಬರ್ತದೆ ಅಂತೇಳಿದರೆ, ಭಿಕ್ಷಾಟನೆ ಮಾಡುವಂಥ ಪ್ರಸಂಗ ಒದಗಿ ಬರ್ತದೆ. ಸೊ ಆವಾಗ ನಾವು ಸ್ವಧರ್ಮವನ್ನು ಬಿಟ್ಟ ಹಾಗೆ ಆಗ್ತದಲ್ವಾ ಅಂತ ಕೇಳಿದರೆ, ಅದಕ್ಕೆ ಹೇಳ್ತಾನೆ ಧರ್ಮರಾಯ, ನಮಗೆ ಏನಂತೇಳಿದರೆ ದೊಡ್ಡಪ್ಪ ಹೇಳಿದ್ದಾರೆ ಹೋಗಲಿಕ್ಕೆ, ನಾವು ಹೋಗಬೇಕು ಅಂತೇಳಿದೆ, ಇದೇ ನಮಗೆ ಧರ್ಮ. ಆದ್ದರಿಂದ ಆವಾಗ ಭೀಮಸೇನ ಯೋಚನೆ ಮಾಡ್ತಾನೆ, ನನಗೆ ಯಾವುದು ಧರ್ಮ? ಅಣ್ಣ ಹೇಳಿದ್ದನ್ನು ಕೇಳುವುದೇ ಧರ್ಮ, ಸರಿ ಅಂತ ಭೀಮಸೇನ ಹೊರಡ್ತಾನೆ. ಸೊ ಇವಾಗ ಇತ್ಯುಕ್ತ ವಾಕ್ಯಂ ಅಮುಂ ಅಗ್ರಜಂ ಅನ್ವಗಾತ್. ಇತ್ಯುಕ್ತ ವಾಕ್ಯಂ ಅಮುಂ ಅಂತೇಳಿದರೆ ಅಮುಂ ಭೀಮಸೇನನನ್ನು ಕುರಿತು, ಇತ್ಯುಕ್ತ ವಾಕ್ಯಂ ಅಗ್ರಜಂ ಅನ್ವಗಾತ್. ಈ ರೀತಿ ಅಣ್ಣನಿಂದ ಹೇಳಲ್ಪಟ್ಟ ಭೀಮಸೇನ ಏನಂತ, ನೋಡಪ್ಪ ದೊಡ್ಡಪ್ಪ ಹೇಳಿದ್ದಾರೆ, ನಾವು ಹೋಗಬೇಕು. ಇತ್ಯುಕ್ತ ವಾಕ್ಯಂ ಅಮುಂ ಭೀಮನ ಸೇನನ್ನು ಕುರಿತು ಅಣ್ಣ ಹೇಳಿದ್ದು. ಅಷ್ಟು ಹೇಳಿದ ಕೂಡಲೇ ಆಯಿತು ನಡಿ ಮುಂದೆ. ಸೊ ಅಗ್ರಜಂ ಅನ್ವಗಾತ್, ಅಗ್ರಜ ಮುಂದಿಂದ, ಅಣ್ಣ ಮುಂದಿಂದ, ಭೀಮಸೇನ ಹಿಂದಿಂದ. ಸ ಭೀಮಃ ಭೀಮಸೇನ ಪ್ರದರ್ಶ್ಯ ನಿಜ ಧರ್ಮಂ. ಅವನ ಧರ್ಮ ಏನು? ಅಣ್ಣ ಹೇಳಿದ್ದನ್ನು ಕೇಳುವುದು ಈಗಿನ ಧರ್ಮ, ಈ ಹೊತ್ತಿದ್ದು. ಭೀಮಃ ಪ್ರದರ್ಶ್ಯ, ದರ್ಶಯತಿ, ಪ್ರದರ್ಶಯತಿ ಅಂದರೆ ವಿಶೇಷವಾಗಿ ತೋರಿಸ್ತಾ ಇದ್ದಾನೆ. ತಮ್ಮನ ಧರ್ಮ ಏನು? ಅಣ್ಣ ಹೇಳಿದ ಹಾಗೆ ಕೇಳುವುದು. ಭೀಮಃ ಪ್ರದರ್ಶ್ಯ ನಿಜ ಧರ್ಮಂ, ತನ್ನ ಧರ್ಮವನ್ನು. ಅಥ ಅನುವೃತ್ಯೈ, ಆದ್ದರಿಂದ ಅನುವೃತ್ಯೈ ಅಂತೇಳಿದ್ರೆ ಅಣ್ಣನನ್ನು ಅನುಸರಿಸಿ ನಡೆದ. ಅನುವೃತ್ಯೈ, ವೃತ್ತಿ ಅಂದರೆ ಕೆಲಸ. ಸೊ ಇಲ್ಲಿ ಏನು ಕೆಲಸ ಅಣ್ಣ ಮಾಡ್ತಾ ಇದ್ದಾನೆ? ಹೊರಟು ನಡೆದಿದ್ದಾನೆ. ಎಲ್ಲಿಗೆ? ವಾರಣಾವತಕ್ಕೆ. ತಮ್ಮನ ಕೆಲಸ ಏನು? ಅಣ್ಣನನ್ನು ಹಿಂಬಾಲಿಸುವುದು. ದೋಷೋ ಭವೇತ್ ಉಭಯತಃ. ಉಭಯತಃ ಅಂತೇಳಿದ್ರೆ ಹೋದರೂ ದೋಷ, ಹೋಗದಿದ್ದರೂ ದೋಷ. ಉಭಯತಃ ದೋಷೋ ಭವೇತ್ ಅಂದರೆ ದೋಷವೂ ಬರ್ತದೆ, ಭವೇತ್ ಬಂದೇ ಬಿಡ್ತದೆ. ಉಭಯತಃ, ಉಭಯತಃ ಅಂದರೆ ಹೋಗದಿದ್ದರೂ ದೋಷ, ಹೋದರೂ ದೋಷ. ಅಂದರೆ ಹೋಗದಿದ್ದರೂ ದೋಷ, ಹೋದರೂ ದೋಷ. ಹೋದರೂ ದೋಷ ಯಾಕೆ ಅಂತೇಳಿದರೆ, ಅಲ್ಲಿ ಪ್ರಸಂಗ ಬರ್ತದೆ ಭಿಕ್ಷಾಟನೆ ಮಾಡೋದು, ಕ್ಷತ್ರಿಯರಿಗೆ ಅದು ಉಚಿತ ಧರ್ಮ ಅಲ್ಲ, ಆದ್ದರಿಂದ ಹೋಗುವುದು ಬೇಡ, ಹೋದರೆ ದೋಷ. ಹೋಗದಿದ್ದರೂ ದೋಷ ಅಲ್ಲ, ಅಣ್ಣ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿದ್ರೆ ಹೋಗಬೇಕು ಅಂತ. ಸೊ ಅಣ್ಣ ಹೇಳಿದ್ದನ್ನು ತಮ್ಮ ಕೇಳಬೇಕಲ್ಲ, ಹೋಗದಿದ್ದರೆ ದೋಷ ಆಯ್ತು ಹಾಗಾದರೆ.
ಸೊ ಹೋದರೂ ದೋಷ, ಹೋದರೆ ಸ್ವಧರ್ಮ ಪರಿಪಾಲನೆ ಆಗುವುದಿಲ್ಲ, ಭಿಕ್ಷಾಟನೆ ಮಾಡಬೇಕಾಗ್ತದೆ. ಅದು ಹೋಗದಿದ್ದರೆ. ಹೋಗದಿದ್ದರೆ ಅಣ್ಣ ಹೇಳಿದಲ್ಲ ಹೋಗ್ಬೇಕಂತ ಹೇಳಿದ್ರೆ ಹೋಗದಿದ್ದರೆ ಅಣ್ಣ ಹೇಳಿದ್ದನ್ನು ವಿರುದ್ಧವಾಗಿ ನಡೆದಾಗ್ತದೆ. ಸೊ ಹಾಗೂ ದೋಷ, ಹೀಗೇನು ದೋಷ ಅಂತ ಹೇಳುವಾಗ ಯತಯೇವತೇನ ಅಂತೇಳಿದರೆ ಯತಯೇವ ಯಾವ ಕಾರಣದಿಂದ, ತೇನ ಅದರಿಂದ, ವಾಚ್ಯ ಸ್ವಧರ್ಮ ಉತ ಸ್ವಧರ್ಮ ವಾಚ್ಯ. ಸ್ವಧರ್ಮ ಅಂತೇಳಿದರೆ ಧರ್ಮ ಬಿಡಬೇಕಾದ ಪ್ರಸಂಗ ಬರುವುದೆಲ್ಲಿ, ಅಲ್ಲಿಗೆ ಹೋದರೆ ಭಿಕ್ಷಾಟನೆ ಮಾಡುವಾಗ ಧರ್ಮ ಬಿಡಬೇಕಾದ ಪ್ರಸಂಗ. ಸ್ವಧರ್ಮ ವಾಚ್ಯ. ಭೀಮಸೇನ ಹೇಳಿದ, ನೋಡಪ್ಪ ನಮ್ಮ ಧರ್ಮ ಏನು ನೀನು ಯೋಚನೆ ಮಾಡಿದ್ಯಾ ಅಂತ ಅಣ್ಣನಿಗೆ ಹೇಳುವಂಥದ್ದನ್ನು ಎಚ್ಚರಿಕೆ ನೀಡಿದ್ದಾನೆ. ಉತ ಮತ್ತು ನ ಸ್ಥಿತಿ ಅತ್ರ ಕಾರ್ಯ, ಅಲ್ಲಿ ಉಳಿಯುವಂಥ ಅತ್ರ ಅಲ್ಲಿ ಸ್ಥಿತಿ ಉಳಿಯುವುದು. ಸ್ಥಿತಿ ಅಂತೇಳಿದ್ರೇನು, ಅಲ್ಲೇ ಉಳಿಯುವುದು, ಹೋಗದೇ ಇರುವುದು. ನಾ ಕಾರ್ಯ, ಅಯ್ಯೋ ಅದಾಗುವುದಿಲ್ಲ, ನಾ ಕಾರ್ಯ ಹಾಗೆ ಮಾಡಲಿಕ್ಕಾಗೋದಿಲ್ಲ. ಯಾಕೆ, ಅಣ್ಣ ಹೇಳಿದ್ದನ್ನು ಕೇಳಬೇಕಲ್ಲ ತಮ್ಮ, ಹೋಗಲೇಬೇಕಲ್ವ. ಸೊ ನ ಸ್ಥಿತಿ ಅತ್ರ ಅಲ್ಲೇ ಉಳ್ಕೊಳ್ಳುವಂಥದ್ದು, ಸ್ಥಿತಿ ಅತ್ರ ನ ಕಾರ್ಯ ಹಾಗೆ ಆಗುವುದಿಲ್ಲ. ಕೀರ್ತ್ಯರ್ಥಮೇವ ನಿಜ ಧರ್ಮ. ಕೀರ್ತ್ಯರ್ಥ ಅಂತೇಳಿದ್ರೇನು, ದೊಡ್ಡಪ್ಪ ಹೇಳಿದ್ದಾರೆ, ಹಿರಿಯರ ವಚನವನ್ನು ಪಾಲಿಸಬೇಕು, ಅದೇ ಪಾಂಡವರಿಗೆ ಶ್ರೇಯಸ್ಸಿನ ಮಾರ್ಗ, ಅದೇ ಕೀರ್ತಿ. ಸೊ ಕೀರ್ತಿಯ ಮಾರ್ಗ, ಕೀರ್ತ್ಯರ್ಥಂ ಅಂತೇಳಿದ್ರೆ ಕೀರ್ತಿಗೋಸ್ಕರ ಅಂದರೆ ಕೀರ್ತಿಯ ಮಾರ್ಗ, ಶ್ರೇಯಸ್ಸಿನ ಮಾರ್ಗ. ಕೀರ್ತ್ಯರ್ಥಂ ಏವ ನಿಜ ಧರ್ಮ ಪರಿಪ್ರಹಾಣೆ. ಹಾಗಾದರೆ ದೊಡ್ಡವರು ಹೇಳಿದ್ದಾರೆ ಅದಕ್ಕೋಸ್ಕರ ಹೋಗೋದು ಅಂತೇಳಿದರೆ ಏನಾಯಿತು ಅಂತೇಳಿದರೆ, ನಿಜ ಧರ್ಮ ಕ್ಷತ್ರಿಯರ ಧರ್ಮ ಪರಿಪ್ರಹಾಣೆ ತ್ಯಾಗ ಮಾಡುವಂಥ ಪರಿಸ್ಥಿತಿ ಅಲ್ಲ, ಸ್ವಧರ್ಮ ಬಿಡಬೇಕಾದ ಪರಿಸ್ಥಿತಿ. ನಿಜ ಧರ್ಮ ಅಂದರೆ ಸ್ವಧರ್ಮ, ತಮ್ಮ ಧರ್ಮ ಪರಿಪ್ರಹಾಣೆ ಬಿಡಬೇಕಾದ ಪರಿಸ್ಥಿತಿ. ಪರಿತ್ಯಾಗ ಹಾಣೆ, ಹಾಣ ಅಂತೇಳಿದ್ರೆ ಕೊಲ್ಲುವುದು ಅಂತ, ಹಾನ ಕೊಲ್ಲುವುದು, ಬಿಡುವುದು, ತ್ಯಾಗ ಮಾಡುವುದು. ಸೊ ಧರ್ಮ ಬಿಡುವುದು, ಇಲ್ಲಿ ಧರ್ಮವನ್ನು ಕೊಲ್ಲುವುದಂದ್ರೇನು, ಧರ್ಮ ಬಿಟ್ಟ ಹಾಗೆ. ಧರ್ಮ ಬಿಡುವುದಂದ್ರೇನು, ಅಲ್ಲ ವಾರಣಾವತಕ್ಕೆ ಹೋದರೆ ಅಲ್ಲಿ ಅಂತೇಳಿದರೆ ಈಗ ಎಲ್ಲ ಏನೋ ವ್ಯವಸ್ಥೆ ಉಂಟು. ಎಂಥ ವ್ಯವಸ್ಥೆ ಅದು, ಅದೇದೋ ಬಹಳ ವ್ಯವಸ್ಥೆ. ಆ ವ್ಯವಸ್ಥೆ ಸ್ವಲ್ಪ ಸಮಯಕ್ಕೆ ಮಾತ್ರ ಇರ್ತದೆ, ಮತ್ತೆ ಇರುವುದಿಲ್ಲ. ಭೀಮಸೇನಿಗೆ ಗೊತ್ತು ಇದು ಏನಂತೇಳಿದರೆ ಬಹಳ ದೊಡ್ಡ ಸಂಚು ನಡೆದಿದೆ, ಬಹಳ ದೊಡ್ಡ ಸಂಚು ಇದು. ಈ ಸಂಚು ಗೊತ್ತಾಗಿ ಅಲ್ಲಿಂದ ಓಡಬೇಕಾದ ಪರಿಸ್ಥಿತಿ ಬರ್ತದೆ. ಅಲ್ಲಿಂದ ಓಡಿದಾಗ ಆಗ ಏನು ಮಾಡೋದು, ಭಿಕ್ಷಾಟನೆ ಮಾಡಬೇಕಾಗ್ತದೆ. ಸೊ ಈ ಸ್ವಧರ್ಮ ಪರಿತ್ಯಾಗ, ನಿಜ ಧರ್ಮ ಪರಿಪ್ರಹಾಣೆ ಪ್ರಾಪ್ತೆ ಅಂತ ಒಂದು ಪ್ರಸಂಗ ಬಂದಾಗ, ಪ್ರಾಪ್ತೆ ಅಗ್ರಜಸ್ಯ ವಚನಾತ್. ಹೌದು, ಸ್ವಧರ್ಮ ಪಾಲನೆಗೆ ಹೋದರೆ ಅಣ್ಣ ಹೇಳಿದ ಮಾತನ್ನು ಕೇಳುವುದಿರುವುದ. ಅಗ್ರಜಸ್ಯ ವಚನಾತ್ ಪ್ರವಿಹಾತುಮೇವ ಅಂತೇಳಿದರೆ ಅಣ್ಣನ ವಚನವನ್ನು ಮೀರಿ ನಡೆಯುವಂಥದ್ದು. ಇಲ್ಲಿ ಇನ್ನೊಂದು ಧರ್ಮದ ತ್ಯಾಗ ಆಗ್ತದೆ ಅಲ್ಲ. ಸ್ವಧರ್ಮ ತ್ಯಾಗ ಮಾಡಬೇಕು, ಅದು ಅಲ್ಲಿ ಹೋದ ಮೇಲಲ್ವಾ. ಇಲ್ಲಿಯೇ ಈಗ ಒಂದು ಧರ್ಮದ ತ್ಯಾಗ ಆಗ್ತದಲ್ಲ, ಯಾವುದು, ಅಣ್ಣ ಹೇಳಿದ ಮಾತನ್ನು ಕೇಳಲಿಲ್ಲ ತಮ್ಮ ಅಂತ. ಅಯ್ಯೋ ಅದು ಆಗುವುದಿಲ್ಲ. ಭೀಮಸ್ಯ ದೋಷಂ ಉಭಯಂ, ಎರಡು ಆ ರೀತಿ ಮಾಡಿದರೂ ದೋಷ, ಹೋದರೆ ದೋಷ. ಯಾಕೆ, ಅಲ್ಲಿ ಭಿಕ್ಷಾಟನೆ ಮಾಡಬೇಕಾಗ್ತದೆ. ಹೋಗದಿದ್ದರೆ ದೋಷ, ಅಣ್ಣ ಹೇಳಿದ ಮಾತನ್ನು ಕೇಳಲಿಲ್ಲ, ಇಲ್ಲೇ ಉಳ್ಕೊಂಡ ಭೀಮಸೇನ. ಅಂದರೆ ಉಭಯತಃ ದೋಷಂ ಉಭಯಂ ಅಂದರೆ ಭೀಮಸೇನಿಗೆ ಏನಪ್ಪ ಮಾಡೋದು, ಹೋದರೂ ದೋಷ, ಹೋಗದಿದ್ದರೂ ದೋಷ. ಪ್ರತಿಹಂತು ಮೀಶೋ ಅಂದರೆ ಇಂಥ ಒಂದು ಪರಿಸ್ಥಿತಿ ಬಂದುಬಿಡ್ತು ಅಂದರೆ ಈಗ ಏನು ಆಪ್ಷನ್ ಉಂಟು ನಿಮಗೆ. ಅಲ್ಲ ಕೆಲಸ ಹೇಳಿದ್ದಾರೆ, ಹೌದು ಕೆಲಸ ಹೇಳಿದರೆ, ಅಲ್ಲ ಕೆಲಸ ಹೇಳಿದ್ದಾರಲ್ವ, ಒಂದೋ ಕೆಲಸ ಮಾಡಬೇಕು, ಒಂದೋ ಕೆಲಸ ಮಾಡದಿರಬೇಕು. ಅಲ್ಲ ಆಯಿತು ಮಾಡಿ, ಅಲ್ಲ ಮಾಡಿದರೂ ದೋಷ, ಅಲ್ಲ ಮಾಡದೆ ಕೂತ್ಕೊಂಡ್ರೂ ದೋಷ.
ಅಯ್ಯೋ ಹಾಗಾದರೆ ಇದು ದೊಡ್ಡ ಸಮಸ್ಯೆ ಆಯಿತಲ್ಲ ಅಂತೇಳಿದರೆ ದೋಷಮುಭಯಂ, ಹೋದ್ರೂ ದೋಷ ಹೋಗದಿದ್ರೂ ದೋಷ, ದೋಷಮುಭಯಂ ಪ್ರತಿಹಂತು ಮೀಶು. ಈಗ ಇದಕ್ಕೊಂದು ಸಮಸ್ಯೆಗೆ ಪರಿಹಾರ ಆಗಬೇಕಲ್ಲ. ಪ್ರತಿಹಂತುಂ ಈಶಃ, ಭಗವಂತ ಎಲ್ಲ ಮಾಡಿಟ್ಟಿದ್ದಾನೆ ಪ್ಲ್ಯಾನ್. ಏನದು? ಭೀಮಸೇನ, ನೀನು ಮೊದಲು ಹುಟ್ಟುವುದು ಬೇಡ. ವಾಯುದೇವರೇ, ನೀವು ಅವತಾರ ಮಾಡಿದ್ದೀರಿ, ವಾಯುದೇವರು ಸರ್ವಶ್ರೇಷ್ಠರು, ಜೀವೋತ್ತಮರು. ಯಮಧರ್ಮರಾಯ ಮೊದಲು ಹುಟ್ಟಲಿಕ್ಕೆ ಚಾನ್ಸೇ ಇಲ್ಲ, ಮೊದಲು ವಾಯುದೇವರೇ ಹುಟ್ಟಬೇಕು. ಆದರೆ ಭಗವಂತ ಯೋಚನೆ ಮಾಡಿದ, ಇಲ್ಲ ವಾಯುದೇವರೇ, ನೀವು ಜೀವೋತ್ತಮ ಎಲ್ಲ ಹೌದು, ಆದರೆ ಇಲ್ಲಿ ಒಂದು ದೋಷ ಉಭಯತಃ ಅಂತ ಒಂದು ಬರ್ತದೆ. ಅಲ್ಲಿ ನೀವು ಏನು ಮಾಡ್ತೀರಿ? ನೀವು ದುರ್ಯೋಧನನನ್ನು ಕೊಲ್ಲಿಕ್ಕೆ ಹೋಗ್ತೀರಿ. ಏನಪ್ಪ, ನೀನು ನಮ್ಮನ್ನು ಮನೆಯಿಂದ ಹೊರಗಾಗ್ತೀಯ, ನೀನು ನಿಷ್ಕಾಸಯಂತಿ, ನೀನು ಮನೆಯಿಂದ ಹೊರಗಾಗ್ತೀಯಾ, ನಿನ್ನನ್ನು ನೋಡಿಬಿಡ್ತೇನೆ ಅಂತ ಹೊರಟು ಬಿಡ್ತೀರಿ ನೀವು ವಾಯುದೇವರೇ. ಅದಕ್ಕೋಸ್ಕರ ನೀವು ತಮ್ಮನಾಗಿ ಹುಟ್ಟಬೇಕು, ಅಣ್ಣನಾಗಿ ಹುಟ್ಟುದು ಬೇಡ. ಜ್ಯೇಷ್ಠಂ ಚಕಾರ ಹರಿರತ್ರ ಸುತಂ ವೃಷಸ್ಯ ಸುತಂ. ಯಮಧರ್ಮರಾಯನ ಮಗನನ್ನು ಯುಧಿಷ್ಠಿರನನ್ನು ಮೊದಲು ಹುಟ್ಟಿಸುವಂಥ ಪ್ರಶ್ನೆ ಇರಲಿಲ್ಲ. ಯಾಕೆ? ವಾಯುದೇವರೇ ಹುಟ್ಟಬೇಕಿತ್ತು ಮೊದಲು. ಯಾಕಂತೇಳಿದರೆ ಜೀವೋತ್ತಮರವರು, ವಾಯುದೇವರ ನಂತರ ಬಾಕಿದ್ದವರೆಲ್ಲ ಬರೋದು, ಯಮಧರ್ಮ ಎಲ್ಲ. ಸೊ ಆದರೆ ಇಲ್ಲಿ ಭಗವಂತ ಬೇಕಂತೇಳಿಬಿಟ್ಟು ವಾಯುದೇವರ ವಾಯುಪುತ್ರ ಭೀಮನನ್ನು ಎರಡನೆಯವನನ್ನಾಗಿ ಹುಟ್ಟಿಸಿದ್ದು. ಯಾಕೆ ಅಂತೇಳಿದರೆ, ನೀವು ಮೊದಲನೆಯವರಾಗಿ ಹುಟ್ಟಿದರೆ ನೀವು ಏನು ಮಾಡ್ತೀರಿ? ದುರ್ಯೋಧನನ ಹತ್ರ ಯುದ್ಧಕ್ಕೆ ಹೋಗ್ತೀರಿ. ಮನೆಯಿಂದ ಹೊರಗೆ ಕಳಿಸ್ತೀಯ ನೀನು. ವಾರಣಾವತಕ್ಕೆ ಹೋಗಿ ಏನು ಮಾಡಬೇಕು? ನಮ್ಮನ್ನು ಕೊಲ್ಲಿಸಲಿಕ್ಕೆ ಪ್ರಯತ್ನ ಅಲ್ಲ ನಿಂದು. ನೀನಿದ್ದಲ್ಲಿ ನಾವು ಇರಬಾರ್ದು ಅಂತೇಳಿದರೆ ಹಸ್ತಿನಾಪುರ ಎಲ್ಲ ನಿನಗೆ ಬೇಕು, ಇದೆಲ್ಲ ನಿಂದು ಪ್ಲ್ಯಾನ್ ಅಲ್ವಾ, ನಾವು ಹೋಗೋದಿಲ್ಲ ಅಂತ ಕೂತು ಬಿಡ್ತೀರಿ. ಆವಾಗ ಏನಾಗ್ತದೆ? ಯುದ್ಧವೇ ಆಗ್ತದೆ. ನಿಮಗೂ ಕೌರವರಿಗೆ ಯುದ್ಧ ಆದರೆ, ಅಯ್ಯೋ ವಾಯುದೇವರೇ, ನೀವೇನು ಭೀಮಸೇನನ್ನು ಕೊಂದು ಬಿಡ್ತೀರಿ, ಯಾರನ್ನ? ದುರ್ಯೋಧನನ್ನು ಕೊಂದು ಬಿಡ್ತೀರಿ. ನಿಮ್ಮ ಕೆಲಸ ಆಯಿತು, ನಮ್ಮ ಕೆಲಸ ಆಗಲಿಲ್ಲ ಅಲ್ವಾ? ಯಾರದು? ಭಗವಂತನ ಕೆಲಸ ಆಗಲಿಲ್ಲ. ಭಗವಂತ ಯಾಕೆ ಅವತಾರ ಮಾಡಿದ್ದು? ಭೂಭಾರ ಹರಣ ಆಗಬೇಕಂತ. ದುರ್ಯೋಧನನನ್ನು ಒಬ್ಬನನ್ನು ಕೊಂದರೆ ಸಮಸ್ಯೆ ಪರಿಹಾರ ಆಗುವುದಿಲ್ಲ. ದುಷ್ಟರಿದ್ದಾರೆ ಬೇಕಾದಷ್ಟು ಜನ, ಸಾವಿರಾರು ಗಟ್ಟಲೆ ಲಕ್ಷ ಗಟ್ಟಲೆ ದುಷ್ಟರಿದ್ದಾರೆ. ಅಷ್ಟೂ ಜನರನ್ನು ಒಂದೇ ಸಲ ಏನು ಮಾಡಬೇಕು? ಸಂಹಾರ ಮಾಡಬೇಕು. ಅದಕ್ಕೋಸ್ಕರ ನೀವು ತಮ್ಮನಾಗಿ ಹುಟ್ಟಿ. ಆವಾಗ ನಿಮ್ಮ ಅಣ್ಣ ಯಾರು? ಯುಧಿಷ್ಠಿರ. ಅವನೇನು ಆಲೋಚನೆ ಮಾಡ್ತಾನೆ? ದೊಡ್ಡಪ್ಪ ಹೇಳಿದ ಮಾತನ್ನು ಕೇಳಬೇಕು ಅಂತ ಹೊರಟು ಬಿಡ್ತಾನೆ. ನೀವು ಅವನ ಹಿಂದೆ ಹಿಂದೆ ಹೋಗಿಬಿಡಿ. ಜ್ಯೇಷ್ಠಂ ಚಕಾರ ಹರಿಹಿ ಅತ್ರ ಸುತಂ ವೃಷಸ್ಯ. ಸುತಂ ವೃಷಸ್ಯ ಅಂದರೆ ವೃಷ ಅಂದರೆ ಯಮಧರ್ಮ, ಯಮಧರ್ಮನ ಸುತಂ, ವೃಷಸ್ಯ ಸುತಂ, ಯಮಧರ್ಮನ ಮಗನನ್ನು ಜ್ಯೇಷ್ಠಂ ಚಕಾರ. ಯಾರು? ಹರಿಹಿ. ಹರಿಹಿ ಅಂದರೆ ಭಗವಂತ. ಇದನ್ನೆಲ್ಲ ಯೋಚನೆ ಮಾಡಿ ಭಗವಂತ ಎಷ್ಟು ಉದ್ದಕ್ಕೆ ಯೋಚನೆ ಮಾಡಿಬಿಟ್ಟು ಇಡೀ ಮಹಾಭಾರತ ಬರೆದಾಗಿದೆ. ಮಹಾಭಾರತ ಬರೆದು ಕತೆ ರೆಡಿ ಆದಮೇಲೆ ಹಾಗೇ ನಟನೆ ಮಾಡಿದರು ಇವರೆಲ್ಲ. ಅಂದರೆ ಇವರು ನಟನೆ ಮಾಡಿದ್ದಲ್ಲ, ಇವ್ರದ್ದು ನಿಜವಾದ ಜೀವನ. ಆದರೆ ಮೊದಲೇ ಭಗವಂತ ಹೀಗೇನೇ ಜೀವನ ಇವ್ರದ್ದು ಅಂತ ಬರೆದಿಟ್ಟಾಗಿದೆ. ಸೊ ಜ್ಯೇಷ್ಠಂ ಚಕಾರ ಹರಿಹಿ, ಯಾರನ್ನು? ಯಮಧರ್ಮರಾಯನ ಮಗನನ್ನು. ವೃಷಸ್ಯ ಸುತಂ ಜ್ಯೇಷ್ಠಂ ಚಕಾರ. ಯಾರು? ಹರಿಹಿ, ಭಗವಂತ. ಅತ್ರ ಅಂದರೆ ಈ ವಿಷಯ ಮೊದಲೇ ಗೊತ್ತುಂಟು, ಎಲ್ಲ ವಿಷಯ ಗೊತ್ತಿದೆ. ಸರ್ವಜ್ಞ ಯಾರು? ಭಗವಂತ. ಎಲ್ಲ ವಿಷಯ ಗೊತ್ತಿರುವ ಕಾರಣ ನೋಡಿ, ಭೀಮಸೇನ ದೇವರೇ, ಎಲ್ರಿಗೂ ಆಶ್ಚರ್ಯ ಇದೆಯಲ್ಲ. ಅರೆ, ಭೀಮಸೇನ ದೇವರು ವಾಯುಪುತ್ರ, ಅವರು ಎರಡನೇವನಾಗಿ ಯಾಕೆ ಹುಟ್ಟಿದ್ದು? ಅವ್ರು ಮೊದಲು ಹುಟ್ಟಬೇಕಲ್ಲ, ವಾಯುದೇವರು ಅಂತ ಹೇಳಿದರೆ ಜೀವೋತ್ತಮರಲ್ವಾ ಅಂತ ಕೇಳಿದರೆ, ಇದಕ್ಕೋಸ್ಕರನೇ ನಿಮ್ಮನ್ನು ಎರಡನೇವನನ್ನಾಗಿ ಹುಟ್ಟಿಸಿದ್ದು. ಯಾಕಂದರೆ ನೀವು ಧರ್ಮಾತ್ಮನಾದ ಯಾರು? ಭೀಮಸೇನ ಧರ್ಮಾತ್ಮ ಅಲ್ವಾ ಕೇಳಿದರೆ, ನೀವು ಧರ್ಮಾತ್ಮ ಹೌದು. ಆದರೆ ನೀವು ಏನು ಮಾಡ್ತೀರಿ? ಅಲ್ಲಿ ಹೋಗಿ ಭಿಕ್ಷಾಟನೆ ಮಾಡಬೇಕಾಗ್ತದೆ. ಆದ್ದರಿಂದ ಆ ಪ್ರಸಂಗ ನಾವು ಧರ್ಮ ಬಿಡಬೇಕಾಗ್ತದೆ, ಧರ್ಮಚ್ಯುತಿ ಆಗ್ತದೆ, ನಾವು ಹೋಗುವುದಿಲ್ಲ ಅಂತ ಕೂತ್ಬಿಡ್ತೀರಿ. ಆದರೆ ಈ ಯುಧಿಷ್ಠಿರ ಹಾಗೆ ಅಲ್ಲ, ದೊಡ್ಡಪ್ಪ ಹೇಳಿದ್ದಾರಂತ ಹೊರಟೇ ಬಿಡ್ತಾರೆ. ಆದ್ದರಿಂದ ನೀವು ತಮ್ಮನಾಗಿ ಬಿಡಿ, ದೊಡ್ಡಪ್ಪ ಹೇಳಿದಾಗೆ ಅಂತ ಅಣ್ಣ
ಹೊರಡುವಾಗ ಅಣ್ಣನ ಹಿಂದೆ ನಿಮಗೆ ಹೋಗಲೇಬೇಕು. ನೀವು ಅಣ್ಣನ ಹಿಂದೆ ಹೋದ ಕೂಡಲೇ ಭಗವಂತನ ಕೆಲಸ ಆಯಿತು. ಏನಂತೇಳಿದರೆ, ಈಗ ಯುದ್ಧ ಅಲ್ಲ, ಯುದ್ಧ ಆಗಲಿಕ್ಕೆ ಟೈಮ್ ಉಂಟು, ಎಲ್ಲ ದುಷ್ಟರನ್ನು ಒಟ್ಟಿಗೆ ಕೊಲ್ಲುವುದು, ದುರ್ಯೋಧನನ ಒಬ್ಬನನ್ನು ಕೊಲ್ಲುವುದು ಅಲ್ಲ ಅಂತ. ಸೊ ಇಷ್ಟಾಗಿದೆ. ನೆಕ್ಸ್ಟ್ ಶ್ಲೋಕ ಬೈಲಾರೆ. ಹಂತವ್ಯತಾಮುಪಗತೇಷು ಸುಯೋಧನಾದಿಷು ಅನ್ಯೋ ವಧಾನ್ನ ಹಿ ಭವೇನ್ ನಿಜ ಧರ್ಮ ಏವ ಪೂರ್ವಂ ವದೇನ ಹಿ ಸಮಸ್ತಶ ಏವ ದೋಷಾಃ ತೇಷಾಂ ಪ್ರಯಾಂತಿ ವಿವೃತಿಂ ಚ ತದರ್ಥತೋಪಿ. 30ನೇ ಶ್ಲೋಕ. ಇಲ್ಲಿ ಧರ್ಮರಾಜನನ್ನು ಜ್ಯೇಷ್ಠನನ್ನಾಗಿ ಮಾಡಲಿಕ್ಕೆ ಕಾರಣ ಮತ್ತು ಅದರ ಪ್ರಯೋಜನವನ್ನು ಆಚಾರ್ಯರು ಹೇಳ್ತಾ ಇದ್ದಾರೆ. ದುರ್ಯೋಧನಾದಿಗಳ ಅಪರಾಧವು ಎಷ್ಟು ಗಂಭೀರವಾಗಿತ್ತು ಅಂದರೆ ಅವರು ಸಂಹಾರಕ್ಕೆ ಯೋಗ್ಯವಾದವರಾಗಿದ್ದರು. ಆದರೆ ಆವಾಗಲೇ ಅವನು ಸಮರ್ಸಲ್ಪಡಲಿಕ್ಕೆ ಯೋಗ್ಯತ್ವವನ್ನು ಹೊಂದುತ್ತಿರಲು ಸಂಹಾರಕ್ಕಿಂತ ಇತರವಾದುದು ತಮ್ಮ ಧರ್ಮವು ಸರ್ವತಾ ಆಗಲಾರದು. ಈ ರೀತಿ ಭೀಮನ ಯೋಚನೆ ಮಾಡುತ್ತಾನೆ. ಆದ್ದರಿಂದ ಈಗ ನಮ್ಮ ಉಚ್ಚಾಟನ ರೂಪವಾದ ಪ್ರಥಮ ಅಪರಾಧದ ಸಮಯದಲ್ಲಿಯೇ ದುರ್ಯೋಧನಾದಿಗಳನ್ನು ಸಂಹಾರ ಮಾಡುತ್ತಿರಲು ಆ ದ್ರೋಹಗಳಿಂದ ಮುಂದೆ ಮಾಡಲ್ಪಡತಕ್ಕಂತಹ ಎಲ್ಲಾ ದೋಷಗಳು, ಅಂದರೆ ನಮ್ಮನ್ನು ಕೊಲ್ಲುವುದಕ್ಕಾಗಿ ಲಾಕ್ಷಾಗ್ರಹ ನಿರ್ಮಾಣ, ದ್ರೌಪದಿ ಕೇಶಗ್ರಹಣ, ಕೃಷ್ಣ ಬಂಧನ, ಈ ರೀತಿಯಾದ ವಿಷ್ಣು ವೈಷ್ಣವ ದ್ರೋಹತ್ಯಕವಾದ ದೋಷಗಳು ಮುಂದೆ ಬರುತ್ತಿರಲಿಲ್ಲ. ಈ ಅವರ ದೋಷಗಳು ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದುತ್ತಿರಲಿಲ್ಲ ಅಂತ ಅದಕ್ಕಾಗಿ ಧರ್ಮರಾಜನನ್ನು ಜ್ಯೇಷ್ಠನನ್ನಾಗಿ ಮಾಡಿ. ಹಂತವ್ಯತಾಂ ಉಪಗತೇಷು ಸುಯೋಧನಾದಿಷು ಅನ್ಯೋ ವಧಾತ್ ನಹಿ ಭವೇತ್ ನಿಜ ಧರ್ಮ ಏವ ಪೂರ್ವಂ ವಧೇ ನಹಿ ಸಮಸ್ತಶ ಏವ ದೋಷಾಃ ತೇಷಾಂ ಪ್ರಯಾಂತಿ ವಿವೃತಿಂಚ ತದರ್ಥತೋಪಿ. ಹಂತವ್ಯತಾಂ, ಹಂತವ್ಯ ತಾಂ ಅಂತೇಳಿದರೆ, ಹಂತವ್ಯ ಅಂತೇಳಿದರೆ ಕೊಲ್ಲಲೇಬೇಕು. ಹಂತವ್ಯಂ ಕರ್ತವ್ಯಂ ಮಾಡಲೇಬೇಕು, ಹೀಗೆ. ಸೊ ಹಂತವ್ಯಂ ಅಂತೇಳಿದರೆ ಕೊಲ್ಲಲೇಬೇಕು. ಉಪಗತೇಷು ಸುಯೋಧನಾದಿಷು, ಈ ದುರ್ಯೋಧನ ಮಾಡಿದ ಕೆಲಸ. ಸುಯೋಧನಾದಿಷು, ಸುಯೋಧನ ಆದಿಷು ಅಂತೇಳಿದರೆ ಶಕುನಿ, ಕಣಿಂಕ ಇವರೆಲ್ಲ ಸೇರಿ ಇವರ ದುಷ್ಟ ಮನಸ್ಸಿನ ದುಷ್ಟ ಯೋಜನೆಯ ಪರಿಣಾಮ ಏನು ಅಂತೇಳಿದರೆ ಉಪಗತೇಷು. ಗತೇಷು ಅಂತೇಳಿದರೆ ಹೋಗುವುದು, ಉಪಗತೇಷು ಅಂತೇಳಿದರೆ ಸಮೀಪಿಸುವುದು. ಯಾವುದಕ್ಕೆ ಸಮೀಪಿಸುವುದು ಅಂತೇಳಿದರೆ ಕೊಲ್ಲಲೇಬೇಕು. ಹಂತವ್ಯತಾಂ ಏನಿದು? ಕುತ್ತಿಗೆ ಕೈಯಾಗಿ ದೂಡಿದ್ದಿದು. ಹಸ್ತಿನಾಪುರ ನಮಗೆ ಬೇಕು, ಅಲ್ಲಿ ಪಾಂಡವರು ಇಲ್ಲಿ ಇರಬಾರ್ದು, ಪಾಂಡವರು ಹೋಗಲಿ ಇಲ್ಲಿಂದ ಅಂತ. ಇದಕ್ಕೆ ಏನಂತೇಳಿದರೆ, ಹೇಗೆ ಭೀಮಸೇನ ಯೋಚನೆ ಮಾಡಿದ್ದಾರೋ ಅವನು ನಿಷ್ಕಾಸಯಂತಿ, ಪಾಂಡವರನ್ನು ಹೊರಗಡೆ ದೂಡ್ತಾ ಇದ್ದಾನೆ. ನಿಮ್ಮ ಎಲ್ಲ ವಸ್ತುಗಳನ್ನು ಹಿಡ್ಕೊಳ್ಳಿ, ಪೆಟ್ಟಿಗೆ ಪ್ಯಾಕ್ ಮಾಡಿ ಹೊರಡಿ ಅಂತ. ಇದಕ್ಕೆ ಏನು ಮಾಡಬೇಕಂದ್ರೆ ಸಂಹಾರನೇ ಮಾಡಬೇಕು. ದುರ್ಯೋಧನ ಈಗ ಯಾವುದಕ್ಕೆ ಯೋಗ್ಯ ಅಂತೇಳಿದರೆ ಸಂಹಾರ ಯೋಗ್ಯ, ಅವನನ್ನು ಕೊಲ್ಲಲಿಕ್ಕೆ ಯೋಗ್ಯ. ಅಂಥ ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದಾನೆ. ಬೇಕಂತೇಳಿ ಮಾಡ್ತಾ ಇದ್ದಾನೆ, ಗೊತ್ತಿಲ್ಲದೆ ಅಲ್ಲ, ಗೊತ್ತಿದ್ದು ಬೇಕಂತೇಳಿ ಅವ್ರು ಇಲ್ಲಿಂದ ಹೋಗಬೇಕು ಅಂತ. ಸೊ ಹಂತವ್ಯತಾಂ ಉಪಗತೇಷು, ಸಂಹಾರನೇ ಮಾಡಬೇಕು. ಯಾರನ್ನ ಅಂತ? ಸುಯೋಧನಾದಿಷು, ದುರ್ಯೋಧನ ಮೊದಲಾದ ದುರ್ಯೋಧನ, ಶಕುನಿ ಮೊದಲಾದವರು ಈ ರೀತಿ ಯೋಚನೆ ಮಾಡಲು. ಅನ್ಯ ವಧಾತ್, ವಧಾತ್ ಅನ್ಯ ನಹಿ ಭವೇತ್ ಅಂದರೆ ಇಲ್ಲಪ್ಪ ಕೊಲ್ಲುವುದು ಬೇಡ ಅಂತೇಳಿದರೆ ಇದಕ್ಕೆ ಬೇರೆ ಇದೇ ಇಲ್ಲ. ಕೊಲ್ಲಲಿಲ್ಲ ಅಂತೇಳಿದರೆ ಅವನು ಕುತ್ತಿಗೆ ಕೈಯಾಗಿ ದೂಡಿದೆ. ಒಂದು ಅವನನ್ನು ಕೊಲ್ಲಬೇಕು,
ಕೊಂದರೆ ವಿಷಯ ಸಾಲ್ವ್ ಆಯಿತು. ಅವನನ್ನು ಕೊಲ್ಲದಿದ್ದರೆ ಈ ವಿಷಯ ಸಾಲ್ವ್ ಆಗೋದಿಲ್ಲ. ಅಂದರೆ ಕಳಿಸಿಯೇ ಬಿಡ್ತಾನೆ ದುರ್ಯೋಧನ. ವಧಾತ್ ಅನ್ಯೋ ವಧಾತ್ ಅಂತೇಳಿದರೆ ಕೊಲ್ಲುವುದು ಅಲ್ಲದೆ, ವಧಾತ್ ಅನ್ಯ ನಹಿ ಭವೇತ್, ಬೇರೆ ಇದಕ್ಕೆ ಪರಿಹಾರ ಇಲ್ಲ. ಅಂದರೆ ಒಂದೋ ದೊಡ್ಡಪ್ಪ ಹೇಳಿದರು ಅಂತ ಹೋಗಬೇಕು, ಇಲ್ಲ ನಮ್ಮನ್ನು ಯಾಕೆ ಕಳಿಸ್ತೀ ಅಂತ ಹೇಳಿದರೆ ಅಲ್ಲಿ ಒಂದೋ ದುರ್ಯೋಧನ ಉಳಿತಾನೆ, ಇಲ್ಲದಿದ್ದರೆ ಪಾಂಡವರು ಹೋಗಬೇಕು. ದುರ್ಯೋಧನನ್ನು ಕೊಂದರೆ ಪಾಂಡವರು ಅಲ್ಲಿ ಇರ್ಬೋದು ಅಷ್ಟೇ. ದುರ್ಯೋಧನನ್ನು ಕೊಲ್ಲುವುದು ಬಿಟ್ಟು ಬೇರೆ ಇಲ್ಲ. ದುರ್ಯೋಧನ ಬಿಡುವುದಿಲ್ಲ ಅಂತ ಅದರ ಅರ್ಥ. ಲಾಸ್ಟ್ ಉಸಿರು ಇರುವವರೆಗೂ ಅವನು ಬಿಡುವುದಿಲ್ಲ ಅಂತ ಒಂದು ಜಾತಿಯವ. ಸೊ ಅನ್ಯ ವಧಾತ್ ನಹಿ ಭವೇತ್, ಅವನನ್ನು ಕೊಲ್ಲುವುದು ಬಿಟ್ಟು ಈ ಸಮಸ್ಯೆಗೆ ಬೇರೆ ಪರಿಹಾರವೇ ಇಲ್ಲ. ನಿಜ ಧರ್ಮ ಏವ ಅಂದರೆ ನಮ್ಮ ಧರ್ಮ, ನಾವು ವಾರಣಾವತಕ್ಕೆ ಹೋಗಿ ಅಲ್ಲಿ ಬರುವಂತಹ ಮುಂದೆ ಏನಾಗ್ತದೆ ಅಂತ ಯೋಚನೆ ಮಾಡಿದರೆ ಮುಂದೆ ನಾವು ಕಾಡು ಪಾಲಾಗ್ತೇವೆ, ನಮ್ಮ ಭಿಕ್ಷಾಟನೆ ಮಾಡಬೇಕಾಗ್ತದೆ, ನಮ್ಮ ನಿಜ ಧರ್ಮ ಬಿಡಬೇಕಾಗ್ತದೆ, ನಾವು ಕ್ಷತ್ರಿಯರು ಅನ್ನುವಂಥದ್ದು ಅಂತ ಭೀಮಸೇನ ಏನು ಯೋಚನೆ ಮಾಡಿದ್ದಾನೋ ಅದು 100% ಸತ್ಯ. ನಿಜ ಧರ್ಮ ಏವ ಅಂದರೆ ತಮ್ಮ ಸ್ವಧರ್ಮ ಅಂತ ಹೇಳಿಬಿಟ್ಟು ನಿಜ ಧರ್ಮ ಏವ ಅಂತ ಕೂತರೆ ದುರ್ಯೋಧನ ಬಿಡುವುದಿಲ್ಲ, ದುರ್ಯೋಧನನ್ನು ಕೊಲ್ಲಲೇಬೇಕಾಗ್ತದೆ. ಸೊ ಆಗ ದುರ್ಯೋಧನನ್ನು ಕೊಲ್ಲಬೇಕಾಗ್ತದೆ ಅಂತ ಹೇಳಿದ್ರೆ ಪೂರ್ವಂ ವಧೆ ಅಂದರೆ ಟೈಮ್ ಬರಲಿಲ್ಲಲ್ಲ, ಟೈಮ್ ಬಂದ ಮೇಲೆ ಕೊಲ್ಲಬಹುದು, ಭೂಭಾರ ಹರಣ ಎಲ್ಲರನ್ನು ಒಟ್ಟಿಗೆ ಕೊಲ್ಲುವುದು ಅಂತ. ಸೊ ಈ ಒಬ್ಬರೊಬ್ಬರೇ ದುಷ್ಟರನ್ನು ಕೊಲ್ತಾ ಕೂತ್ಕೊಂಡ್ರೆ ಏನಿದು ಅಂತೇಳಿದರೆ ಇಡೀ ಒಂದು ದುಷ್ಟರು ಎಷ್ಟು ಒಂದು ಪಡೆನೇ ಉಂಟಲ್ಲ ಇಡೀ ನಾಶ ಮಾಡಿಬಿಡುವುದು ಅಂತ ಭಗವಂತನ ಯೋಜನೆ ಭೂಭಾರ ಹರಣದ್ದು. ಪೂರ್ವ ಏವ ವಧೆ, ಈಗಲೇ ಕೊಂದು ಬಿಟ್ಟರೆ ನಿಜ ಧರ್ಮ ಅಂತ ಹೇಳಿಬಿಟ್ಟು ಆ ಭಗವಂತಂದು ಏನು ಯೋಜನೆ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ನಹಿ ಸಮಸ್ತಶಯೇವ ದೋಷಾಹ, ಈ ಕೌರವರು ಮಾಡಿದ್ದು ಒಂದೆರಡು ದೋಷಗಳ ದೋಷ ಅಂದರೆ ಇದು ಏನಿದು, ಇದು ಮಹಾಪರಾಧಗಳು, ಒಂದು ಸಣ್ಣ ಅಪರಾಧ ಅಲ್ಲ. ಈಗ ಒಂದು ಮಹಾಪರಾಧ ನಡೆಯಿತು, ಏನದು, ಪಾಂಡವರನ್ನು ಹಸ್ತಿನಾವತಿಯಿಂದ ಕುತ್ತಿಗೆ ಕೈಯಾಗಿ ಹೊರದೂಡಿದ್ದು, ಇದು ಮಹಾಪರಾಧ 1. ಈ ಮಹಾಪರಾಧ 1 ಅಷ್ಟಕ್ಕೆ ದುರ್ಯೋಧನನ್ನು ಕೊಂದು ಬಿಟ್ಟರೆ ಏನಾಗ್ತದೆ, ಭಗವಂತನ ಯೋಜನೆ ಆಗುವುದಿಲ್ಲ. ಸೊ ಏನು ಸಮಸ್ತಶ ಏವ ದೋಷಾಃ ನಹಿ ತೇಷಾಂ ಪ್ರಯಾಂತಿ ವಿವೃತಿಂ, ಅವರದ್ದು ಮಹಾಪರಾಧಗಳು ತುಂಬ ಆಗಲಿಕ್ಕುಂಟು. ಹೌದಾ, ಇನ್ನೊಂದು ಯಾವುದು, ಇನ್ನೊಂದು ದ್ರೌಪದಿಯ ಮಾನಾಪಹರಣ, ಸೀರೆ ಎಳೆದು ಕೃಷ್ಣ ಅಲ್ಲದಿದ್ದರೆ ಏನಾಗ್ತಿತ್ತು ಯೋಚನೆ ಮಾಡಿದರೆ ಏನಾದರೂ ಅಂಥ ಅವಸ್ಥೆ ಆಗ್ತಿತ್ತು. ಸೊ ಸಮಸ್ತ ಸೇವ ದೋಷ ಅದು ಮಹಾಪರಾಧ ನಂಬರ್ 2. ಮಹಾಪರಾಧ ನಂಬರ್ 3 ಏನಂತ ಹೇಳಿದ್ರೆ ಕೃಷ್ಣ ಬಂದ ಹೇಳಿದ ಏನಪ್ಪ, ಒಂದು ಯಾವುದಾದ್ರೂ ಒಂದು 5 ಗ್ರಾಮ ಕೊಟ್ಟುಬಿಡು ಅಂತೇಳಿದರೆ ದುರ್ಯೋಧನ ಏನು ಹೇಳ್ತಾನೆ, 5 ಗ್ರಾಮವ ನಾನು ಸೂಜಿ ಮೊನೆ ಊರ್ಲಿಕ್ಕೆ ಎಷ್ಟು ಜಾಗ ಬೇಕು ಅದು ಸಹ ಕೊಡುವುದಿಲ್ಲ. ಅಂದರೆ ಎಂಥ ಒಂದು ಜಾತಿ ನೋಡಿ, ಅವ ದುಷ್ಟರಲ್ಲಿ ದುಷ್ಟ ಮಹಾಕಲಿ ಯಾರು, ದುರ್ಯೋಧನ. ಸೊ ಅವನು ಇದು ಮಹಾ ಅಂತ ಹೇಳಿದ್ರೆ ಅಲ್ಲಿಗೆ ಮುಗೀತಾ ಇಲ್ಲ, ಅಲ್ಲಿಗೆ ಮತ್ತೆ ದುರ್ಯೋಧನ ಕಂಟಿನ್ಯೂ ಮಾಡ್ತಾನೆ. ಏ ಕೃಷ್ಣ, ನೀನು ಏನು ಬಂದಿದ್ದಿ ಇಲ್ಲಿಗೆ, ನೀನು ಪಾಂಡವ ಪಕ್ಷಪಾತಿ, ನೀವು ನನ್ನನ್ನು ಕೌರವರನ್ನು ದ್ವೇಷ ಮಾಡುವವ ನೀನು, ಅದಕ್ಕೆ ನೀನು ಇಲ್ಲಿ ಬಂದು ನಮ್ಮನ್ನು ಈ ರೀತಿಯಲ್ಲೆಲ್ಲ ನಮ್ಮ ಹತ್ರ ಹೇಳಿಸಿದಿ ಅಂತ ಹೇಳಿದ್ರೆ ನಮ್ಮನ್ನು ಕೆಟ್ಟವರು ಅಂತ ಮಾಡಲಿಕ್ಕೆ. ಈ ಕೃಷ್ಣನನ್ನು ಬಿಡಬಾರ್ದು, ಇವನನ್ನು ಬಂಧಿಸಿ, ಭಟರೇ ಕೃಷ್ಣನನ್ನು ಕಟ್ಟಿ ಹಾಕಿ ಅಂತ ಹೇಳಿದಲ್ವಾ ದುರ್ಯೋಧನ. ಯಾರನ್ನು ಕಟ್ಟಿ ಹಾಕುದವ, ಭಗವಂತನನ್ನು ಕಟ್ಟಿ ಹಾಕಲಿಕ್ಕೆ ಹೊರಟಿದ್ದಾನೆ. ಮಹಾಪರಾಧ 3. ಸೊ ಹೀಗೆ ಇಡೀ ಮಹಾಭಾರತ ಬರೆದಾಗಿದೆ ವೇದವ್ಯಾಸರು.
ಸೊ ಭಗವಂತ, ವೇದವ್ಯಾಸರಂದರೆ ಯಾರು? ಭಗವಂತನೇ, ಕೃಷ್ಣಂದೇ ಇನ್ನೊಂದು ರೂಪ. ಸೊ ಇಡೀ ಮಹಾಭಾರತ ಬರೆದಾಗಿದೆ, ಕೃಷ್ಣನಿಗೆ ಗೊತ್ತು, ಎಲ್ಲ ಮಹಾಭಾರತ ಬರೆದಾಗಿದೆ. ಇಲ್ಲಿ ಈಗ ಮಹಾಪರಾಧ 1 ಮಾತ್ರ ಆದದ್ದು, ಮಹಾಪರಾಧ 2, 3, 4, 5 ಬೇಕಾದಷ್ಟುಂಟು. ಇದು ಎಲ್ಲ ಇಡೀ ಲೋಕಕ್ಕೆ ಗೊತ್ತಾಗಬೇಕು, ಭೂಭಾರ ಹರಣ ಸುಮ್ಮನೆ ಮಾಡಿದ್ದಲ್ಲ ಅಂತ ಇಡೀ ಎಲ್ಲ ಎಷ್ಟು ಕೆಟ್ಟವರು ಕೌರವರು ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗಬೇಕಲ್ವ. ಸಮಸ್ತಶ ಏವ ದೋಷಾಹ ತೇಷಾಂ, ಆ ಕೌರವರದ್ದು ಪ್ರಯಾಂತಿ ವಿವೃತಿಂ. ವಿವೃತಿಂ ಅಂತೇಳಿದ್ರೆ ಇದು ವಿವೃತಿ ಅಂತೇಳಿದ್ರೆ ಬೆಳಕಿಗೆ ತರುವುದು, ಎಲ್ರಿಗೂ ಗೊತ್ತಾಗಬೇಕಲ್ವ ಅಂತೇಳಿದ್ರೆ ಭಗವಂತನ ಕೆಲಸ ಏನು ನೋಡಿ. ಇವರು ಎಷ್ಟು ಕೆಟ್ಟವರು ಅಂತ ನೀವೇ ನೋಡಿ ನೀವೇ ಮತ್ತೆ ಹೇಳಿ ಇವರಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ. ಅಂದರೆ ಭಗವಂತ ಇವರಿಗೆ ಶಿಕ್ಷೆ ಕೊಟ್ಟ, ಇವರನ್ನೆಲ್ಲ ಸಂಹಾರ ಮಾಡಿ ಅಂತೇಳಿದರೆ ಭಗವಂತ ಸಂಹಾರ ಮಾಡಿದ್ದು ಯಾಕೆ ಸಂಹಾರ ಮಾಡಿದ ಅಂತ ಸಂದೇಹ ನಿಮಗೆ ಬರಬಾರ್ದಲ್ಲ. ಎಷ್ಟು ದೋಷ, ಎಷ್ಟು ಅಪರಾಧ ಮಾಡಿದ್ದಾರೆ ಇವರನ್ನು ಖಂಡಿತ ಕೊಲ್ಲಲೇಬೇಕಂತ ನೀವೇ ಹೇಳಬೇಕಲ್ವ. ಅದಕ್ಕೋಸ್ಕರ ಇವರು ಮಾಡಿದ್ದು ಎಲ್ಲ ನಿಮಗೆ ಗೊತ್ತಾಗಬೇಕಲ್ವ. ಸೊ ಸಮಸ್ತ ಏವ ದೋಷಾಹ ತೇಷಾಂ, ಅವರು ಪ್ರಯಾಂತಿ ಮಾಡಬೇಕು, ವಿವೃತಿಂ ಅದನ್ನು ಪ್ರಕಟಪಡಿಸಬೇಕು ಎಲ್ಲರಿಗೆ. ತದರ್ಥತೋಪಿ ಅಂದರೆ ಈ ಕಾರಣ ಕೂಡ ಅಂತೇಳಿದರೆ ಅದಕ್ಕೋಸ್ಕರನೇ ಯಮಧರ್ಮರಾಯನ ಮಗನನ್ನು ಯುಧಿಷ್ಠಿರನನ್ನು ನಂಬರ್ 2 ಆಗಿ ಹುಟ್ಟಿಸದೆ ಅವನನ್ನು ಮೊದಲಿನವನನ್ನಾಗಿ ಜ್ಯೇಷ್ಠ ಪಾಂಡವನನ್ನಾಗಿ ಹುಟ್ಟಿಸಿದ್ದು. ವಾಯುಪುತ್ರ ಭೀಮನನ್ನು 2ನೇವನಾಗಿ ಹುಟ್ಟಿಸಿದ್ದು ಅದಕ್ಕೆ. ಯಾಕಂತೇಳಿದ್ರೆ ನಿಜ ಧರ್ಮ ಅಂತ ಹೇಳಿಬಿಟ್ಟು ಪೂರ್ವಂವಧೆ ಭಗವಂತನ ಕೆಲಸ ಆಗೋದಿಲ್ಲ. ಪೂರ್ವಂವಧೆ ಆಗಬಾರ್ದು. ಅದು ಅಂದರೆ ಸಮಯ ಬರಬೇಕು. ಸಮಯ ಬರಬೇಕಿದ್ರೆ ಅಪರಾಧ 1 ಮಾತ್ರ ಆಗಿದ್ದೀಗ, ಅಪರಾಧ 2, ಅಪರಾಧ 3 ಹೀಗೆ ಉಂಟು. ಅದು ಇಡೀ ಎಲ್ಲವನ್ನು ಪ್ರಕಟಪಡಿಸಬೇಕು. ಎಷ್ಟು ಕೆಟ್ಟವರು ಕೌರವರು ಅನ್ನುವಂಥದ್ದು. ಆ ಕೌರವರಿಗೆ ಅವರ ಪಕ್ಷದಲ್ಲಿ ನಿಂತವರು ಯಾರು? ದ್ರೌಪದಿಯ ಮಾನಾಪಹರಣ ಮಾಡಿದಾಗ ಭೀಷ್ಮಾಚಾರ್ಯರು ತುಟಿಪಿಟಕ್ಕಂತ ಹೇಳಲಿಲ್ಲ. ಯಾಕೆ ಅಂದರೆ ಭೀಷ್ಮಾಚಾರ್ಯರ ಮೇಲೆ ಕೂಡ ಅಪರಾಧ ಬಂತು. ದ್ರೋಣಾಚಾರ್ಯರು ತುಟಿಪಿಟಕ್ಕೆಂದಿದ್ದಾರಾ? ಇಲ್ಲ. ಕೃಪಾಚಾರ್ಯರು ಹೇಳಿದ್ದಾರಾ? ಇಲ್ಲ. ದ್ರೌಪದಿಯ ಮಾನ ಅಪಹರಣ ಆಗುವಾಗ ಇವರೆಲ್ಲ ಸುಮ್ಮನಿದ್ರು. ಅವನು ಕುರುಡ, ಅವನಿಗೆ ಕಣ್ಣು ಕಾಣುವುದಿಲ್ಲ. ಕುರುಡಿಗೆ ಅವಳಿಗೂ ಕಣ್ಣು ಬಟ್ಟೆ ಕಟ್ಟಿಕೊಂಡಿದ್ದಾಳೆ. ಸೊ ಆದರೂ ಅವಳ ಬೊಬ್ಬೆ, ದ್ರೌಪದಿಯ ಬೊಬ್ಬೆ ಕೇಳಲಿಲ್ವಾ? ಕೇಳಿದೆ. ಆದರೂ ಸುಮ್ಮನಿದ್ದರು. ಅಪರಾಧ ಅಲ್ಲಿ ಸಹ ಬಂತು. ಇವರು ಎಲ್ಲ ಅಂತೇಳಿದರೆ ಎಲ್ಲ ಸಂಹಾರ ಆಗುವಂಥ ಲಿಸ್ಟ್ನಲ್ಲೇ ಇದ್ದಾರೆ. ಹಾಗಾದರೆ ಯಾರೂ ಮಾತಾಡಿಲ್ವಾ ಅಂತ ಕೇಳಿದರೆ ವಿದುರ ಒಬ್ಬ ಮಾತಾಡಿದ್ದಾನೆ. ಅವನು ಹೇಳಿದ, ಸರ್ವತಾ ತಪ್ಪು ಮಾಡ್ತಾ ಇದ್ದೀರಿ, ಇದಕ್ಕೆ ಘೋರ ಶಿಕ್ಷೆ ನಿಮಗೆ ಆಗಲಿಕ್ಕುಂಟು ಅನ್ನುವಂಥದ್ದನ್ನು ನೀವು ಮರೆತಿದ್ದೀರಿ. ನಿಮಗೆ ಶಿಕ್ಷೆ ಆಗಿಯೇ ಆಗ್ತದೆ, ಭಗವಂತ ನಿಮ್ಮನ್ನು ಬಿಡುವುದಿಲ್ಲ ಅಂತ ವಿದುರ ಹೇಳಿದ. ಒಬ್ಬರೇ ಹೇಳಿದ್ದು, ಇನ್ಯಾರೂ ಹೇಳಲಿಲ್ಲ ಅನ್ನುವಂಥದ್ದನ್ನು. ಹೀಗೆ ಸಮಸ್ತ ಸ ಏವ ದೋಷಾಹ, ಇವರ ಎಲ್ಲ ದೋಷಗಳು ಕೂಡ ಎಲ್ರಿಗೂ ಗೊತ್ತಾಗಬೇಕು. ಸೊ ಆದ್ದರಿಂದ ಸಮಸ್ತ ನಹಿ ಪ್ರಯಾಂತಿ ಅಂತೇಳಿದರೆ ಇದು ವಿವೃತಿಂ. ಒಂದು ವೇಳೆ ಈಗಲೇ ಕೊಂದು ಬಿಟ್ಟರೆ ಇವರ ಈ ಮಹಾಪರಾಧಗಳು ಗೊತ್ತಾಗುವುದಿಲ್ಲ. ಇವರೊಟ್ಟಿಗೆ ಎಷ್ಟು ಜನ ಎಲ್ಲ ಅಪರಾಧದ ಹೊರೆಯನ್ನು ಹೊರಲಿಕ್ಕಿದ್ದಾರೆ ಅದು ಗೊತ್ತಾಗೋದಿಲ್ಲ. ಸೊ ಆದ್ದರಿಂದ ನಹಿ ಪ್ರಯಾಂತಿ ವಿವೃತಿಂ, ಇದು ಎಲ್ಲರಿಗೂ ಪ್ರಕಟ ಆಗುವುದಿಲ್ಲ. ವಿವೃತಿಂ ನಹಿ ಪ್ರಯಾಂತಿ ಅಂದರೆ ಇದೆಲ್ಲ ಪ್ರಕಟಪಡಿಸಿ ಎಲ್ರಿಗೂ ಕೂಡ ಮಹಾದುಷ್ಟರು ಇವರಿಗೆ ಶಿಕ್ಷೆ ಆಗಬೇಕು, ಇವರನ್ನು ಕೊಲ್ಲೇಬೇಕು ಅಂತ ಎಲ್ರಿಗೂ ಮನಸ್ಸಿನಲ್ಲಿ ಆಗುವಾಗ ಅವರನ್ನು ಕೊಲ್ಲುವುದು ಅಂತ ಭಗವಂತ ಯೋಚನೆ ಮಾಡಿ ಇಟ್ಟಿದ್ದಾರೆ. ಅದರ ಪ್ರಕಾರನೇ ಹೋಗಬೇಕು. ಅದಕ್ಕೋಸ್ಕರ ವಾಯುದೇವರ ಪುತ್ರ ಭೀಮಸೇನನನ್ನು ಏನಂತೇಳಿದರೆ ಪೂರ್ವ
ಪೂರ್ವಂ ವಧೆ ಆಗಬಾರದು. ಅಂದರೆ ಭೀಮಸೇನ ಒಂದು ವೇಳೆ ಅಣ್ಣಾಗಿದ್ದರೆ ಈಗಲೇ ದುರ್ಯೋಧನನನ್ನು ಮುಗಿಸಿಬಿಡ್ತಿದ್ದ. ಯಾಕಂತೇಳಿದ್ರೆ ನೀನು ಇರುವಾಗ ನಿನ್ನ ಒಂದು ಶ್ವಾಸ ಮಾತ್ರ ಉಳಿದರೂ ನೀನೇನು ಹೇಳ್ತಿ, ಪಾಂಡವರನ್ನು ಕಳಿಸಿ ಹೊರಗೆ, ಪಾಂಡವರನ್ನು ತೆಗೆದು ಕುತ್ತಿಗೆ ಕೈಯಾಗಿ ದೂಡಿ ಅಂತ ಆ ಲಾಸ್ಟ್ ಶ್ವಾಸದಲ್ಲಿ ನೀವು ಕೂಡ ಅದನ್ನೇ ಹೇಳ್ತೀನಿ. ನೀನು ಶ್ವಾಸ ನಿಂತರೆ ಮಾತ್ರ ಸಮಸ್ಯೆ ಪರಿಹಾರ ಆಗ್ತದೆ, ಪಾಂಡವರಲ್ಲಿ ಉಳ್ಕೊಳ್ಬೋದು. ಆದ್ದರಿಂದ ಏನಾಗ್ತದೆ, ನಿಮ್ಮನ್ನು ಮೊದಲ ಜ್ಯೇಷ್ಠ ಪುತ್ರರನ್ನಾಗಿ ಮಾಡಿದರೆ ಪೂರ್ವಂವದೇ ಆಗಿಬಿಡ್ತದೆ. ಅದಕ್ಕೋಸ್ಕರ ಟೈಮ್ ಬಂದಾಗಲೇ ಆಗಬೇಕು ವಧೆ. ಅದಕ್ಕೋಸ್ಕರ ಯುಧಿಷ್ಠಿರನನ್ನು ಏನು ಮಾಡಿದ್ದು, ಜ್ಯೇಷ್ಠ ಪುತ್ರನನ್ನಾಗಿ ಮಾಡಿಬಿಟ್ಟು ಯುಧಿಷ್ಠಿರ ಏನು ಹೇಳಿದ, ಅಯ್ಯೋ ದೊಡ್ಡಪ್ಪ ಹೇಳಿದಾಗೆ ಹೋಗಲೇಬೇಕು, ಅಲ್ಲ ಅಲ್ಲಿ ಭಿಕ್ಷಾಟನೆ ಮಾಡಬೇಕು, ಅದು ಮತ್ತೆ ನೋಡುವ ಅಂಥೇಳಿ ಹೊರಟೇ ಬಿಟ್ಟ ಯುಧಿಷ್ಠಿರ. ಆದ್ದರಿಂದ ಭಗವಂತನ ಏನು ಯೋಚನೆ ಇದೆ ಅದನ್ನು ನಡೆಸಿಕೊಡ್ಬೇಕಿದ್ರೆ ಅದು ಯುಧಿಷ್ಠಿರನೇ ಆಗಬೇಕು, ಭೀಮಸೇನ ದೇವರೇ ನಿಮ್ಮಿಂದ ಆಗುವುದಿಲ್ಲ ಅಂತ ಭಗವಂತನಿಗೆ ಗೊತ್ತಿರುವಂಥ ಕಾರಣ ಜೀವೋತ್ತಮರಾದ ವಾಯುದೇವರನ್ನು ಎರಡನೆಯನ್ನಾಗಿ ಹುಟ್ಟಿಸಿದರು ಅಂತ ಹೇಳುವಲ್ಲಿಗೆ ಇವತ್ತು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.